ವಿದ್ಯುತ್ ಕಂಬವನ್ನ ಸೇರಿಸಿ ಅಕ್ರಮವಾಗಿ ಶೆಡ್ ಕಟ್ಟಿದ ಭೂಪ. ಬೆಸ್ಕಾಂ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ತಿಪಟೂರು ತಾಲೂಕಿನ ಗೊರಗೊಂಡನಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಲೈನ್ ಕಂಬದ ಪಕ್ಕದಲ್ಲಿ ಅಕ್ರಮವಾಗಿ ದನದ ಶೆಡ್ ನಿರ್ಮಿಸಿರುವ ಪ್ರಕರಣ ಬೆಳಕಿಗೆ ಬಂದಿದ್ದು, ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೌದು, ತಿಪಟೂರು ನಗರದ 31ನೇ ವಾರ್ಡ್ ವ್ಯಾಪ್ತಿಯ ಗೊರಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 90/4ರಲ್ಲಿ ರಸ್ತೆಗೆ ಅಡ್ಡವಾಗಿ ಅಕ್ರಮ ಶೆಡ್ ಹಾಗೂ ಬೇಲಿಯನ್ನ ನಿರ್ಮಿಸಲಾಗಿದ್ದು, ಗೊರಗೊಂಡನಹಳ್ಳಿ ಗ್ರಾಮದ ಚೇರ್ಮನ್ ಶಿವನಂಜಪ್ಪ ಎಂಬುವವರ ಕುಟುಂಬದವರು ಈ ಅಕ್ರಮ ಶೆಡ್ ಅನ್ನ ನಿರ್ಮಿಸಿದ್ದು, ಶೆಡ್ನಲ್ಲಿ 7ರಿಂದ 8 ಸೀಮೆ ಹಸುಗಳನ್ನ ಸಾಕ್ತಿದ್ದಾರೆ. ಇನ್ನು ವಿದ್ಯುತ್ ಕಂಬದ ಪಕ್ಕದಲ್ಲಿಯೇ ಶೆಡ್ ನಿರ್ಮಾಣವಾಗಿದ್ರೂ ಕಳೆದ 1 ವರ್ಷದಿಂದ ಬೆಸ್ಕಾಂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಈ ಶೆಡ್ನಲ್ಲಿ 11 ಕೆವಿ ವಿದ್ಯುತ್ ಲೈನ್ ಕಂಬ ಇರೋದ್ರಿಂದ ಯಾವಾಗ ಬೇಕಾದರೂ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಎಂದು ದಲಿತ ಸಮುದಾಯದ ಕಾಂತರಾಜು ಎಂಬುವವರು ಆರೋಪಿಸಿದ್ರು. 1 ವರ್ಷದ ಹಿಂದೆ ಬೆಸ್ಕಾಂ ಇಲಾಖೆಗೆ ದೂರನ್ನ ನೀಡಿದ್ದೇವೆ, ಆದರೆ ಇಂದಿಗೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ರಾಜಕೀಯ ಒತ್ತಡವೋ ಅಥವಾ ಬೇರೆ ಕಾರಣವೋ ಗೊತ್ತಿಲ್ಲ. ಈ ಬಗ್ಗೆ ನಾವೇನಾದರೂ ಪ್ರಶ್ನಿಸಲು ಹೋದ್ರೆ ನಮ್ಮ ಮೇಲೆ ಹಲ್ಲೆ ಮಾಡಲು ಬರ್ತಾರೆ ಎಂದು ಕಾಂತರಾಜು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕಾಂತರಾಜು ನಗರಸಭೆ 31ನೇ ವಾರ್ಡ್ನಿಂದವ ಹರಿಜನ ಕಾಲೋನಿಯ ಗ್ರಾಮಸ್ಥರು ಹಾಗೂ ನಾವು ಕೂಡ ಸೇರ್ಕೊಂಡು ಪಕ್ಕದಲ್ಲಿ ಶೆಡ್ ಹಾಕೊಂಡು ಏನು ಮಾಡಿದ್ದಾರೆ ಅಂದರೆ ದಿನನಿತ್ಯ ನಮಗೆ ನರಕಯಾತನೆ ಆಗಿದೆ. ಯಾಕಂದರೆ ಚರಂಡಿಗೆ ನೇರವಾಗಿ ಇಲ್ಲಿ ಗಂದಲ ಬಿಡ್ತಿದ್ದಾರೆ. ಮತ್ತು ದನಗಳು ಎಲ್ಲಿ ಸೀಮೆಸ್ಗಳ ಮೇಲೆ ದನಗಳೆಲ್ಲ ಹಾರಾಡ್ತಿರೋದ್ರಲ್ಲಿ ನಮಗೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ. ಇದರಿಂದ ನಮಗೆ ಸಾಂಕ್ರಾಮಿಕ ರೋಗಗಳು, ಮಲೇರಿಯಾ ಮತ್ತು ಸೊಳ್ಳೆಗಳ ಕಾಟ ನಮಗೆ ಜಾಸ್ತಿ ಆಗಿಬಿಟ್ಟಿದೆ. ಹಾಗೇನೂ ಕೂಡ ರಾತ್ರಿ ಹೊತ್ತು ನಮಗೆ ಊಟ ಮಾಡೋಕ್ಕಲ್ಲ, ಇದು ವಾಸನೆ ನೇರವಾಗಿ ಮನವೊಳಗೆ ನುಗ್ತಾ ಇದೆ, ಗಬ್ಬು ವಾಸನೆ ಬರ್ತಿದೆ. ಹಾಗಾಗಿ ನಾವು ನಗರಸಭೆ ಆಯುಕ್ತರು ಕೂಡ ನಾವು ದೂರನ್ನು ಸಲ್ಲಿಸಿದ್ದೀವಿ. ಹಾಗೇನೂ ಕೂಡ ಮತ್ತೆ ಇಲ್ಲಿ 11 ಕೆವಿ ಕಂಬಕ್ಕೆ ಹೊಂದಿಕೊಂಡಂತೆ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸುಮಾರು 1 ವರ್ಷ ಆಗಿದೆ ಅವರಿಗೆ ದೂರನ್ನು ಕೊಟ್ಟು AEE ಅವರಿಗೆ ಯಾವುದೇ ಸೂಕ್ತ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ನೀವೇನು ಮಾಡ್ಕೊಂಡ್ರೆ ಜಿಲ್ಲಾ ಸಚಿವರು, ಗೃಹ ಮಂತ್ರಿಗಳು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಇದನ್ನು. ಯಾಕೆಂದರೆ ದಿನನಿತ್ಯ ನಮಗೆ ಮೆಂಟಲಿ ಹರಾಸ್ಮೆಂಟ್ ಆಗಿದೆ ಇಲ್ಲಿ. ಹಾಗಾಗಿ ನಮಗೆ ಎಲ್ಲ ಕೇಳೋಕ್ಕೆ ಹೋದರೆ ಗುದ್ಲಿ ದೊಣ್ಣೆಗಳನ್ನು ತಂಬತ್ತಾರೆ ಅವರು. ಹಾಗಾಗಿ ನೀವು ಇದ್ರ ಬಗ್ಗೆ ನಾವು ಸೂಕ್ತ ತನಿಖೆಯನ್ನು ನಡೆಸಬೇಕು ಸಂಬಂಧಪಟ್ಟ ಇಲಾಖೆಗಳು. ಹಾಗಾಗಿ ನಾವು ಇಲ್ಲಿ KBಗೂ ಕೂಡ ನಾವು ದೂರನ್ನು ಸಲ್ಲಿಸಿದ್ದೀವಿ, ಮತ್ತು ಜಿಲ್ಲಾ ವರಿಷ್ಠರು ಕೂಡ ನಾವು ದೂರನ್ನು ಸಲ್ಲಿಸಿದ್ದೀವಿ. ಮಾನ್ಯ ಏನಿದೆ ಈ ಒಂದು ಆಯುಕ್ತರಿಗೂ ಕೂಡ ನಾವು ದೂರನ್ನು ಸಲ್ಲಿಸಿದ್ದೀವಿ ನಾವು. ಹಾಗಾಗಿ ನೀವು ತಕ್ಷಣ ಇದನ್ನು ನೀವು ತೆರವು ಮಾಡಿಸ್ಕೊಡ್ಬೇಕು ಅಂತ ಹೇಳಿಬಿಡಿ ತಮ್ಮಲ್ಲಿ ಜಿಲ್ಲಾ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡಿಬಿಟ್ಟು ತೆರವನ್ನು ಮಾಡಿಸ್ಕೊಡ್ಬೇಕು ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಗ್ರಾಮಸ್ಥರ ಪರವಾಗಿ. ಇನ್ನು ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅಳತೆ ಮಾಡಿ ಕಲ್ಲನ್ನ ನೆಟ್ಟಿದ್ರೂ ಸಹ ಒತ್ತುವರಿ ತೆರವುಗೊಳಿಸುವ ಕಾರ್ಯ ಪೂರ್ಣಗೊಂಡಿಲ್ಲ. ಶೆಡ್ನಿಂದ ಹೊರಬರುವ ಗಂಜಲು ಮತ್ತು ತ್ಯಾಜ್ಯವನ್ನ ನೇರವಾಗಿ ಚರಂಡಿ ಹಾಗೂ ರಸ್ತೆಗೆ ಬಿಡಲಾಗ್ತಾ ಇದ್ದು, ಇದರಿಂದ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಉಂಟಾಗ್ತಾ ಇದೆ. ಈ ಕೂಡಲೇ ಅಪಾಯಕಾರಿಯಾದ 11 ಕೆವಿ ವಿದ್ಯುತ್ ಕಂಬವನ್ನ ತೆರವುಗೊಳಿಸಿ ಅಕ್ರಮವಾಗಿ ನಿರ್ಮಿಸಿರುವ ಶೆಡ್ ಹಾಗೂ ಬೇಲಿಗಳನ್ನ ತೆರವುಗೊಳಿಸಬೇಕು. ಇಲ್ಲವಾದರೆ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗುವುದೆಂದು ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಂಬಕ್ಕೆ 11 ಕೆವಿ ವೈರ್ಗಳನ್ನು ಹಾಕಿದ್ದಾರೆ. ಬರ ಹೈ ಟೆನ್ಷನ್ ವೈರ್ ಹೋಗಿದೆ. ಅದು ಕೂಡ KEB ಅವರು ನಿರ್ಲಕ್ಷ್ಯ ತೋರಿಸಿದ್ದಾರೆ. ಅವರು ಕೂಡ ಸುಮಾರು ವರ್ಷದಿಂದ 7-8 ಬಾರಿ ಆಫೀಸ್ಗೆ ನಾವು ತೆರಳಿ ನಾವು ಮನವಿಯನ್ನು ಸಲ್ಲಿಸಿದ್ದೀನಿ. ಅದು ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅವರು. ಇವರು ಶೆಡ್ಡಿಗೆ ಹೊಂದ್ಕೊಂಡಾಗ ಏನಾರ ನಾವು ಪಕ್ಕದಲ್ಲಿ ನಾವು ಎಲ್ಲ ಕೂಡ ವೈರ್ ಹಾಕಿದ್ದಾರೆ. ತಂತಿ ಮೇಲೆ ಎಲ್ಲ ಅಟ್ಯಾಚ್ ಆಗಿದೆ. ಗ್ರೌಂಡ್ ಆಗ ಸಣ್ಣ ಮಕ್ಕಳು ಇಲ್ಲೆಲ್ಲ ಓಡಾಡ್ತಿರ್ತಾರೆ. ಹೆಚ್ಚು ಕಡಿಮೆ ಯಾರು ಹೊಣೆ ಹಾಕ್ತಾರೆ. ಇದ್ರ ಬಗ್ಗೆ ನೀವು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಅಧಿಕಾರಿಗಳು. ಈಗಲಾದರೂ ತಾಲೂಕು ಆಡಳಿತ, ನಗರಸಭೆ ಹಾಗೂ ಬೆಸ್ಕಾಂ ಅಧಿಕಾರಿಗಳು ಕ್ರಮ ಕೈಗೊಂಡು ಸಮಸ್ಯೆಯನ್ನ ಪರಿಹರಿಸ್ತಾರಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.